ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಒಂದೇ ಸೂರಿನ ಅಡಿ ಪರಿಹಾರ ಸಿಗುವ ವೇದಿಕೆಯನ್ನ ನಿಮಗಾಗಿ ನಿಮ್ಮ ನ್ಯೂಸ್ ಫಸ್ಟ್ ತಂದಿದೆ. 2 ದಿನಗಳ ಕಾಲ ಆಯೋಜಿಸಲಾಗಿದ್ದಂತಹ ನ್ಯೂಸ್ ಫಸ್ಟ್ ಆರೋಗ್ಯ ಹಬ್ಬಕ್ಕೆ ಇವತ್ತು ಕೊನೆ ದಿನ. ತುಂತುರು ಹನಿ ಚುಮು ಚಳಿಯ ನಡುವೆಯೂ ನ್ಯೂಸ್ ಫಸ್ಟ್ ಆರೋಗ್ಯ ಹಬ್ಬಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಅರಮನೆ ಮೈದಾನದ ಗೇಟ್ ನಂಬರ್ 6ರ ದಿ ಗ್ರ್ಯಾಂಡ್ ಕೆಸಲ್ನಲ್ಲಿ ಆರೋಗ್ಯ ಹಬ್ಬ ನಡೀತಾ ಇದ್ದು, ಆಯುರ್ವೇದ, ನ್ಯಾಚುರೋಪತಿ, ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಈ ವಿಷಯಗಳ ಬಗ್ಗೆ ತಜ್ಞರು, ಪರಿಣಿತರು ವಿಶೇಷ ಕಾರ್ಯಾಗಾರಗಳನ್ನು ನಡೆಸ್ತಾ ಇದ್ದಾರೆ. ಆರೋಗ್ಯವಾಗಿರೋದಕ್ಕೆ ಸರಳ ಜೀವನ ಸೂತ್ರಗಳೇನು ಅನ್ನೋ ಬಗ್ಗೆಯೂ ತಜ್ಞರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮನೆಯಲ್ಲೇ ಸಿಗುವ ಮದ್ದುಗಳು ಏನು, ಜೀವನದಲ್ಲಿ ಆರೋಗ್ಯ ವಿಚಾರಕ್ಕೆ ಶಿಸ್ತು, ಸಣ್ಣ ಬದಲಾವಣೆಗಳಿಂದ ಆರೋಗ್ಯಕರ ಜೀವನ ನಡೆಸೋದು ಹೇಗೆ, ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಆಯುರ್ವೇದದ ಮಾರ್ಗೋಪಾಯಗಳೇನು, ಎಲ್ಲದರ ಬಗ್ಗೆ ಒಂದೇ ಸೂರಿನ ಅಡಿ ಒಂದೇ ವೇದಿಕೆಯಲ್ಲಿ ಮಾಹಿತಿಯನ್ನು ಸಾವಿರಾರು ಜನ ಪಡಿತಾ ಇದ್ದಾರೆ. ಆಯುರ್ವೇದ, ವೆಲ್ನೆಸ್ ಸೆಂಟರ್, ಮಿಲೆಟ್ಸ್, ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಸೇರಿದ ಹಾಗೆ ವಿವಿಧ ಸ್ಟಾಲ್ಗಳು ಸಹ ಇವೆ. ಜೊತೆಗೆ ಕರ್ನಾಟಕದ ವಿವಿಧ ಭಾಗಗಳ ಆಹಾರದ ರುಚಿಯನ್ನು, ಆರೋಗ್ಯಕರ ಆಹಾರವನ್ನು ಸವಿಯೋದಕ್ಕೂ ಇದೊಂದು ಸದಾವಕಾಶ. ನಿನ್ನೆ ಮೊದಲ ದಿನ ಸಾವಿರಾರು ಜನ ಆರೋಗ್ಯ ಹಬ್ಬಕ್ಕೆ ಆಗಮಿಸಿ ತಮ್ಮ ಆರೋಗ್ಯ ಸಮಸ್ಯೆಗಳನ್ನು, ಅನುಮಾನಗಳನ್ನು ಪರಿಹರಿಸಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದನೇ ಆರೋಗ್ಯ ಹಬ್ಬ ಆರಂಭ ಆಗಿದ್ದು, ಬೆಳಗ್ಗೆಯಿಂದಲೇ ತಮ್ಮ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಜನ ಆಗಮಿಸ್ತಾ ಇದ್ದಾರೆ. ಇಂದು ಸಂಜೆ 8 ಗಂಟೆವರೆಗೂ ಆರೋಗ್ಯ ಹಬ್ಬ ನಡೆಯಲಿದೆ. ಇದರ ಲಾಭವನ್ನು ನೀವು ಪಡೆದುಕೊಳ್ಳಿ. ಆರೋಗ್ಯ ಹಬ್ಬಕ್ಕೆ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಸ್ವಸ್ಥ ಆರೋಗ್ಯಕರ ಜೀವನ ನಡೆಸುವತ್ತ ಒಂದು ಹೆಜ್ಜೆ ಮುಂದಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, 2ನೇ ದಿನದ ಆರೋಗ್ಯ ಹಬ್ಬ ಇವತ್ತು ಜನರ ರೆಸ್ಪಾನ್ಸ್ ಹೇಗಿದೆ? ಜೊತೆಗೆ ಕೊನೆ ದಿನ ಆಗಿರೋದ್ರಿಂದ ಎಷ್ಟು ಪ್ರಮಾಣದಲ್ಲಿ ಜನ ಬಂದಿದ್ದಾರೆ, ಏನೆಲ್ಲ ಉಪಯೋಗ ಪಡ್ಕೊಳ್ತಾ ಇದ್ದಾರೆ? ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತಹ ರಾಜ್ಯದ ಅತಿ ದೊಡ್ಡ ಎಕ್ಸ್ಪೋ ಆರೋಗ್ಯ ಹಬ್ಬ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 6 ನಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಜನರ ರೆಸ್ಪಾನ್ಸ್ ಕೂಡ ಅತ್ಯದ್ಭುತವಾಗಿ ಸಿಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗಿತ್ತು. ಈಗಲೂ ಕೂಡ ವಿವಿಧ ರೀತಿಯ ಅಂದ್ರೆ ಆಯುರ್ವೇದದಲ್ಲಿ, ಯೋಗದಲ್ಲಿ, ನ್ಯಾಚುರೋಪತಿಯಲ್ಲಿ ಪರಿಣಿತಿ ಹೊಂದಿರುವಂತಹ ತಜ್ಞರಿಂದ ವಿವಿಧ ಸೆಮಿನಾರ್ಗಳು ಕೂಡ ನಡೀತಾ ಇದೆ. ಜನರಿಗೆ ಉಪಯುಕ್ತವಾದ ಮಾಹಿತಿ ಉಚಿತವಾಗಿ ಲಭ್ಯ ಆಗ್ತಾ ಇದೆ. ಅದ್ರ ಜೊತೆಗೆ ಆಯುಷ್ ಇಲಾಖೆಯಿಂದ OPDಯನ್ನು ಕೂಡ ಮಾಡಲಾಗಿದೆ. ಈ ವೆದರ್ ಹೆಂಗಿದೆ ಅಂದ್ರೆ ಕೂಲ್ ಆಗಿರುವಂತಹ ವೆದರ್. ಬಹುತೇಕರಿಗೆ ಜ್ವರ, ಶೀತ, ನೆಗಡಿ ಇವೆಲ್ಲವೂ ಕೂಡ ಕಾಮನ್ ಅನ್ನೋ ತರ ಇದೆ. ಇಂಥವರೆಲ್ಲರೂ ಕೂಡ ಉಚಿತವಾಗಿ ಔಷಧಿಯನ್ನ ಪಡ್ಕೊಳ್ಳೋದಕ್ಕೆ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಉಚಿತವಾದ OPD ವ್ಯವಸ್ಥೆ ಇದೆ. ಅದರ ಜೊತೆಗೆ ನಾಡಿ ಮಿಡಿತವನ್ನ ನೋಡಿ ನಿಮಗೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಕೂಡ ಇಲ್ಲಿ ಕಂಡು ಹಿಡಿತಾ ಇದ್ದಾರೆ. ಆಯುರ್ವೇದದ ಮೂಲಕ ಸೌಂದರ್ಯವನ್ನ ಹೇಗೆ ವೃದ್ಧಿಸಿಕೊಳ್ಬಹುದು, ಆಯುರ್ವೇದದ ಮೂಲಕ ನಿತ್ಯ ಆಗುವಂತಹ ದೈನಂದಿನ ಆರೋಗ್ಯ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನ ಕಂಡುಕೊಳ್ಬಹುದು, ಮನೆಯಲ್ಲೇ ಯಾವ ರೀತಿಯಾಗಿ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು, ಇದೆಲ್ಲವನ್ನ ಕೂಡ ಇವತ್ತಿನ ಒಂದು 2ನೇ ದಿನದ ಎಕ್ಸ್ಪೋನಲ್ಲಿ ತಜ್ಞರಿಂದ ಜನರಿಗೆ ಲಾಭ ಸಿಗ್ತಾ ಇರುವಂತದ್ದು, ಅಂದ್ರೆ ಆ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ವಿವಿಧ ಆಯುರ್ವೇದದಲ್ಲಿ, ಯೋಗದಲ್ಲಿ, ನ್ಯಾಚುರೋಪತಿಯಲ್ಲಿ ಆ ಫೀಲ್ಡ್ ನಲ್ಲಿ ಎಕ್ಸ್ಪರ್ಟ್ ಆಗಿರುವಂತವರು ಜನರ ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರ ಕೊಡ್ತಾರೆ. ಹಾಗೆ ಮನರಂಜನೆ ಅಂತ ಬಂದ್ರೆ ಇವತ್ತು ಫ್ಯಾಷನ್ ಶೋ ಇದೆ. ಅದ್ರ ಜೊತೆಗೆ ವಿವಿಧ ರೀತಿಯಾದಂತಹ ಮುಸ್ಸಂಜೆಯ ಹೊತ್ತಲ್ಲಿ ಬೇರೆ ಬೇರೆ ಹಾಡುಗಳ ಒಂದು ಸಿಂಗಿಂಗ್ ಶೋ ಕೂಡ ಇದೆ. ಇದೆಲ್ಲವೂ ಕೂಡ ಇದ್ದು ಮನರಂಜನೆ ಒಂದು ಕಡೆ ಆದ್ರೆ ಆರೋಗ್ಯ ಹಬ್ಬ ಅಂತ ಹೆಸರಿನಲ್ಲೇ ಇದೆ. ಹಬ್ಬದ ವಾತಾವರಣ
ಇನ್ನೊಂದು ಕಡೆ ಇದೆ, ಅದ್ರ ಜೊತೆಗೆ ಆರೋಗ್ಯಯುತವಾಗಿ ಬದುಕೋದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಏನೆಲ್ಲ ಅಂಶಗಳು ಬೇಕು, ಆ ಎಲ್ಲ ರೀತಿಯಾದಂತಹ ವಿಚಾರವನ್ನ ಕೂಡ ಇವತ್ತು ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ 2ನೇ ದಿನದ ಎಕ್ಸ್ಪೋದಲ್ಲಿ ತಿಳಿಸಿಕೊಡ್ಲಾಗುತ್ತೆ. ಆಯುರ್ವೇದ, ನ್ಯಾಚುರೋಪತಿ, ಯೋಗ ಈ ಮೂರೂ ಕೂಡ ಒಂದೇ ಸೂರಿನಡಿ ನಿಮಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ದೇಶದ ಬೇರೆ ಬೇರೆ ಪ್ರಾಂತ್ಯದ ಆಹಾರ ಎಲ್ಲವೂ ಕೂಡ ಆಹಾರ ಮೇಳದಲ್ಲಿ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನ ಏನಿದೆ ಅದು ಇವತ್ತಿನ ದಿನದ ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಜನ ಕೂಡ ಅಲ್ಲಿ ಹೋಗಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಜೊತೆಗೆ ಒಂದು ಫೋಟೋ ವೈರಲ್ ಆಗಿತ್ತು. ಒಂದು ಕುಬ್ಜ ಹಸುವಿನ ಜೊತೆಗೆ ಅಪರೂಪದ ತಳಿಯ ಫೋಟೋ ಒಂದು ವೈರಲ್ ಆಗಿತ್ತು. ಅದೇ ತಳಿಗೆ ಸಂಬಂಧಪಟ್ಟಂತಹ ಅದೇ ತಳಿಯ ಒಂದು ಹಸು ಕೂಡ ಇವತ್ತಿನ ಎಕ್ಸ್ಪೋದಲ್ಲಿ ಇರುವಂತದ್ದು. ಸೊ ಅದ್ರ ಜೊತೆಗೆ ಫೋಟೋವನ್ನ ತೆಗೆಸ್ಕೊಳ್ಬೇಕು ಅಂತ ಅಂದ್ರೆ ಜನ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 6 ಗ್ರ್ಯಾಂಡ್ ಕೆಸಲ್ಗೆ ಬರಬೇಕು. ಅದ್ರ ಜೊತೆಗೆ ಆರೋಗ್ಯ ಹಬ್ಬದಲ್ಲಿ ಭಾಗಿಯಾಗಬೇಕು. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.